ಡ್ಯಾಡ್, ಇದೆರಡನ್ನೂ ನನ್ನ ಹತ್ರ ಇಟ್ಕೋತೀನಿ. ಇದೆರಡು ನನ್ನ ಜೊತೆಗಿದ್ರೆ ಅಮ್ಮನೇ ನನ್ನ ಜೊತೆಗಿದ್ದಾರೆ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಶೋರ್ ಮಗಳ. ಇದು ನಿಮ್ಮ ಅಮ್ಮ ನಿನಗೋಸ್ಕರ ಕೈಯಾರೆ ಮಾಡಿರೋ ಶಾಲು. ಇದನ್ನು ಇಷ್ಟು ವರ್ಷ ಜೋಪಾನವಾಗಿ ಕಾಪಾಡ್ಕೊಂಬಂದಿದ್ದೆ. ಈಗ ಇದು ನಿನ್ನ ಹತ್ರ ಇರಲಿ. ಥ್ಯಾಂಕ್ ಯು ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಅವರು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ, ಬರೋದು ತಡ ಆಗುತ್ತೆ. ಈಗಲೇ ಮಾತಾಡ್ಬಿಡೋದು ಒಳ್ಳೇದು. ಮೇಘ, ಯಾಕೆ ಹೀಗೆ ಸಪ್ಪಕ್ಕೆ ಕೂತಿದ್ಯಾ? ನನಗೆ ಗೊತ್ತು ನೀನು ಯಾಕೆ ಕಾಲೇಜ್ಗೆ ಹೋಗ್ತಿಲ್ಲ ಅಂತ. ನೋಡೆ, ಅವನು ಆ ವಿಡಿಯೋ ಮಾಡಿಕೊಂಡು ಬೇಕು ಅಂತಲೇ ಹೆದರಿಸ್ತಾ ಇದ್ದಾನೆ ಮೇಘ. ಹೆದರ್ಕೊಂಡಷ್ಟು ಹಗ್ಗ ಕೂಡ ಹಾವಾಗಿ ಕಾಣಿಸುತ್ತೆ ಅಂತ ಗೊತ್ತಿಲ್ವಾ? ಅವನು ಆ ವಿಡಿಯೋ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಯಾರಾದರೂ ಅದನ್ನ ನೋಡಿದ್ರೆ ಅದೇನೋ ರೀಲ್ಸು ಪಾಲ್ಸು ಅಂತಾರಲ್ಲ, ಆ ಥರ ಅನ್ಕೋತಾರೆ. ನಿನ್ನ ಬಗ್ಗೆ ಯಾರೂ ತಪ್ಪಾಗಿ ತಿಳ್ಕೊಳ್ಳಲ್ಲ. ನೀನು ಬೇಜಾರಾಗಬೇಡ, ನಿನ್ನ ಜೊತೆ ನಾನಿರ್ತೀನಿ. ಹೌದು ಅಮ್ಮ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವನಿಗೆ ಹೆದರ್ಕೊಂಡು ನನ್ನ ಎಜುಕೇಷನ್ ಹಾಳು ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಅವ್ನು ಮತ್ತೆ ಎಲ್ಲಿ ಬಂದು ನನಗೆ ತೊಂದರೆ ಕೊಡ್ತಾನೋ ಅಂತ ಭಯ ಆಗ್ತಾ ಇದೆ ಅಮ್ಮ. ನೋಡು, ಇನ್ನೊಂದು ಸತಿ ಅವ್ನು ನಿನ್ನ ಸಹವಾಸಕ್ಕೆ ಬರಬಾರ್ದು. ಹಾಗೆ ಮಾಡ್ತೀನಿ ಅವನಿಗೆ. ನೀನು ಈ ಥರ ಸಪ್ಪು ಕುತ್ಕೋಬೇಡ ಮೇಘ. ನಿಮ್ಮ ಅಪ್ಪ ಏನಾದರೂ ನೋಡಿದ್ರೆ ಅವರಿಗೆ ಡೌಟ್ ಬರುತ್ತೆ. ಅವ್ರ ಮುಂದೆ ಏನೂ ಆಗಿಲ್ಲ ಅನ್ನೋ ಥರ ನಗ್ನಾಗ್ತಾ ಇರು. ನಿನ್ನ ಜೊತೆ ನಾನಿದ್ದೀನಿ, ಧೈರ್ಯವಾಗಿರು. ಇದೇ ಕಾರಣಕ್ಕೆನಾ ಇವಳು ಕಾಲೇಜ್ ಹೋಗ್ದಿರ ಮನೆಯಲ್ಲೇ ಕುತ್ಕೊಂಡಿರೋದು? ಆ ಕಿಟ್ಟಿ ಲಕ್ಷ್ಮಿ ಅಕ್ಕಂಗೆ ತೊಂದರೆ ಕೊಟ್ಟ, ಅಪ್ಪಂಗೆ ಕಾಲಲ್ಲಿ ಒದ್ದ. ಈಗ ಮೇಘಂಗೂ ತೊಂದರೆ ಕೊಡ್ತಿದ್ದ ಅಂದಮೇಲೆ ಅವನ್ನ ಸುಮ್ಮನೆ ಬಿಡಬಾರ್ದು ಅಮ್ಮ. ಲೋ, ನಿನ್ನ ಕೈಲಿ ಏನೋ ಮಾಡೋಕ್ಕಾಗುತ್ತೆ? ನೋಡು, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನಿನಗೇನು ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಇದ್ಬಿಡು. ಈಗ ನಾವು ಸುಮ್ಮನೆ ಇದ್ರೆ ಅವ್ನ ಭಯವನ್ನು ಉತ್ತಾನ ಕಟ್ತಾ ಹೋಗ್ತಾನೆ. ಇದೆಲ್ಲ ಶುರು ಆಗಕ್ಕೆ ಮುಂಚೆನೇ ಕಿತ್ತಾಕ್ಬೇಕು. ನಾನೇನು ಸಣ್ಣ ಹುಡುಗ ಅಲ್ಲ ಅಮ್ಮ, ನನಗೂ ಎಲ್ಲ ಅರ್ಥ ಆಗುತ್ತೆ. ನಮ್ಮ ಮನೆ ಹೆಣ್ಮಕ್ಳು ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ ತೋರಿಸ್ಬೇಕು. ಅದೇನೋ ತಂಟೆಗೆ ಬಂದರೆ ಸುಮ್ಮನಿರಲ್ಲ ಅಂತಿದ್ಯಲ್ಲ, ಏನದೆಲ್ಲ? ಹಾಂ, ಡ್ರಾಮಾ ರೀ, ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಚೆನ್ನಾಗಿ ಮಾಡಿದೆ ಕಣ. ಕಾಲೇಜಲ್ಲಿ ನಿನಗೆ ಫಸ್ಟ್ ಪ್ರೈಸು. ಕೊಡಿಲಿ ಅದನ್ನ. ನೋಡು, ಇದನ್ನ ನೋಡಿ ನಿಮ್ಮ ಅಪ್ಪನೂ ಹೆದರ್ಕೊಂಡ್ರು. ಅದಕ್ಕೆ ಹೇಳಿದ್ದು ಕೋಲ್ ತಗೊಂಡು ಪ್ರಾಕ್ಟೀಸ್ ಮಾಡು ಅಂತ. ಚೆನ್ನಾಗಿ ಮಾಡ್ತಾನೆ ರೀ. ನಂಗೆ ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಇಲ್ಲಿ ಏನು ನಡೀತಿದೆ ಅಂತ ಸರಿಯಾಗಿ ಹೇಳು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ರಿ. ಮದುವೆ ಆದಾಗಿಂದ ನೀವು ಯಾವತ್ತಾದ್ರೂ ನನ್ನ ಮಾತು ನಂಬಿದ್ದೀರಾ? ಈಗ ನಂಬಕ್ಕೆ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಕೈಕಾಲು ತೊಳ್ಕೊಂಡು ಬನ್ನಿ. ಲಕ್ಷ್ಮಿ ಮಗಳೇ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ನಾವು ಎಲ್ಲ ತುಂಬ ಚೆನ್ನಾಗಿದ್ದೀವಿ. ಅದು ನಿನಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋದು, ಕೆಲಸದ ಒತ್ತಡ. ಅದು ಅಲ್ಲದೆ ನೀನು ಯಾವ ಪರಿಸ್ಥಿತಿಲಿ ಇರ್ತೀಯೇನೋ ಅಂದ್ಕೊಂಡು ಫೋನ್ ಮಾಡೋದಕ್ಕೆ ಹೋಗಲಿಲ್ಲ ಮಗಳೇ. ಅಯ್ಯೋ, ಹಾಗೇನಿಲ್ಲ ಅಪ್ಪ, ನೀವು ಯಾವಾಗ ಬೇಕಾದರೂ ನನಗೆ ಕಾಲ್ ಮಾಡ್ಬೋದು. ಇವಾಗಿರೋ ಪರಿಸ್ಥಿತಿಲಿ ನಾನಂತೂ ಅಲ್ಲಿಗೆ ಬಂದು ನಿಮ್ಮನ್ನು ನೋಡೋದಕ್ಕೂ ಆಗ್ತಿಲ್ಲ, ಮಾತಾಡ್ಸೋಕ್ಕೂ ಆಗ್ತಿಲ್ಲ. ಅಟ್ಲೀಸ್ಟ್ ಕಾಲ್ ಮಾಡಿ ಮಾತಾಡಿದ್ರೆ ಖುಷಿ ಆಗುತ್ತಲ್ವಾ? ಕೊಡ್ರಿ. ಲಕ್ಷ್ಮಿ, ಇನ್ನೊಂದು ಖುಷಿ ವಿಚಾರ ಗೊತ್ತೇನೆ? ಅಮ್ಮ ಪ್ರೆಗ್ನೆಂಟ್ ಅಂತ ಸುದ್ದಿ ಇಡೀ ಊರಲ್ಲೆಲ್ಲ ಓಡಾಡ್ತಿದೆ. ಯಾಕೆ, ನೀನು ಗೊತ್ತಿಲ್ವಾ? ಅಥವಾ ಗೊತ್ತಾಗಿ ನಮಗೆ ಹೇಳೋಕ್ಕೇನಾದರೂ ಫೋನ್ ಮಾಡಿದ್ಯಾ? ಹೌದಾ ಅಮ್ಮ? ಇಲ್ಲ, ನನಗೆ ವಿಷಯನೇ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಡೈರೆಕ್ಟಾಗಿ ಅದಕ್ಕೆ ಫೋನ್ ಮಾಡಿ ಮಾತಾಡ್ತಿದ್ದೆ. ಅಮೃತ ಪ್ರೆಗ್ನೆಂಟಾ? ನನಗೂ ಈ ವಿಷಯ ಗೊತ್ತಿರಲಿಲ್ಲ. ನಾಳೆನೇ ದೇವಸ್ಥಾನದಲ್ಲಿ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸಿ
ಪ್ರಸಾದ ಹೋಗಿ ಕೊಟ್ಟು ಬರ್ತೀನಿ. ನೋಡು ನಿಮ್ಮ ಅಪ್ಪ ಅರ್ಚನೆ ಮಾಡಿಸ್ತಾರಂತೆ. ನೀನು ಫೋನ್ ಮಾಡಿಬಿಡು, ನಾಳೆ ನಿನಗೆ ಕಾಲ್ ಮಾಡ್ತೀನಿ ಆಯಿತಾ? ನಾನು ಅದಕ್ಕೆ ಬೆಳಗ್ಗೆನೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ಹ್ಞೂ ಸರಿ. ಏ ಪ್ರಾಕ್ಟೀಸ್ ಆಯ್ತಲ್ವೇನೋ, ಓದ್ಕೊ ನಡಿ, ನೀನು ನಡಿ. ಅಮೃತ ಅವರೇ ಬನ್ನಿ ಇಲ್ಲಿ ನೋಡಿ, ಮಕ್ಕಳು ನೋಟ್ಸನ್ನ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಅವ್ರು ಇದೇ ಥರ ಬರೆದ್ಬಿಟ್ರೆ ನನಗೆ ನಿಮ್ಮ ಸಹಾಯನೇ ಬೇಕಾಗಲ್ಲ ಅನಿಸುತ್ತೆ. ಅಮೃತ ಅವರೇ ಏನಾಯಿತು? ಹುಷಾರಾಗಿದ್ದೀರಾ ತಾನೆ? ಹುಷಾರಾಗಿದ್ದೀನಿ. ಮತ್ತೇನೋ ಯೋಚನೆ ಮಾಡ್ತಿರೋ ಹಾಗಿದೆ. ನಿಮ್ಮಮ್ಮ ಈಗ ಏನೋ ಬೇಡದೇ ಇರೋ ವಿಚಾರಗಳನ್ನ ಕೇಳಿದ್ರು. ಅವ್ರು ಯಾಕೆ ಹಾಗೆ ಕೇಳಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂಥದ್ದೇನು ಕೇಳಿದ್ರು? ನನಗೆ ಡೈಜೆಷನ್ ಸರಿಯಾಗಿ ಆಗಿಲ್ಲ ಅಂತ ನೀರು ಕುಡಿದು ವಾಂತಿ ಮಾಡ್ತಿದ್ದೆ. ಆಗ ಅಲ್ಲಿಗೆ ನಿಮ್ಮಮ್ಮ ಬಂದು, ನಿನಗೆ ಪೀರಿಯಡ್ ಸರಿಯಾಗಿ ಆಗ್ತಿದ್ಯಾ, ನಿನಗೆ ತಲೆ ಸುತ್ತ ಬರೋ ಹಾಗೆ ಏನಾದರೂ ಫೀಲ್ ಆಗ್ತಾ ಇದೆಯಾ ಅಂತ ಕೇಳಿದ್ರು. ಆದರೆ ಅವ್ರು ಹಾಗೆ ಕೇಳಿದ್ದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅಮೃತ ಅವರೇ, ಅಮ್ಮಂಗೆ ನಿಮ್ಮಲ್ಲಿರೋ ಕಾಳಜಿಗೆ ಹಾಕಿ ಕೇಳಿದ್ದಾರೆ ಅಷ್ಟೇ. ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಬಿಡಿ. ನೀವು ಮಲ್ಕೊಳ್ಳಿ. ನಾನು ಅಷ್ಟೇ, ಒಂದೆರಡು ನೋಟ್ಸ್ ಇದೆ, ಮುಗಿಸ್ಕೊಂಡು ನಾನು ಮಲಗ್ತೀನಿ. ಸಂಜೀವ್ ಅವರೇ, ನಮ್ಮ ಡಿವೋರ್ಸ್ ವಿಚಾರ ಎಲ್ಲಿ ತನಕ ಬಂತು? ನೀವು ಪೇಪರ್ ತಂದವರು ಯಾಕೆ ಮುಂದುವರಿಲಿಲ್ಲ? ಹೇಳಿದ್ನಲ್ಲ, ಲಾಯರ್ ಇನ್ನೂ 6 ತಿಂಗಳು ವೆಯ್ಟ್ ಮಾಡಕ್ಕೆ ಹೇಳಿದ್ದಾರೆ ಅಂತ. ನೋಡಿ, ಅವ್ರು ಹೇಳಿದ್ರು ಅಂತ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗತ್ತಾ? ಇಲ್ಲ, ನೀವು ಬೇರೆ ಯಾರಾದರೂ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್, ಇದನ್ನೆಲ್ಲ ಬೇಗ ಮುಗಿಸಿ. ನನಗೆ ಈ ಮನೇಲಿ ಇರೋದಕ್ಕೆ ತೊಂದರೆ ಆಗ್ತಾ ಇದೆ. ನನಗೆ ಯಾಕೋ ಇಲ್ಲಿ ಏನೇನೋ ನಡೀತಾ ಇದೆ ಅನ್ನಿಸ್ತಿದೆ. ಹೀಗಿರೋವಾಗ ನನಗೆ ನನ್ನ ಸ್ಟಡೀಸ್ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಪ್ಲೀಸ್ ಬೇಗ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಸಂಜೀವ್ ಅವರೇ. ಸರಿ,